SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದೆ. ಅವರು ಆಪೋಸಿಟ್ ವಿಲ್ಲನ್ನು ಅವರು ಕೂಡ ಅವರಿಗೆ ಆಪೋಸಿಟ್ ಡೆಡ್ ಅಗೇನಿಸ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಮೂವಿ ನೋಡ್ತಾ 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 ಕ್ಯೂರಿಯಾಸಿಟಿ ಜಾಸ್ತಿ, ಮುಂದೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಆ ಥರ ಇದೆ ಮೂವಿ ಸರ್. ಇಂಗ್ಲೀಷ್ ಪಿಕ್ಚರ್ನ ಮೀರಿಸುತ್ತೆ ಸರ್ ಇದು. ಇಂಗ್ಲೀಷ್ ಪಿಕ್ಚರ್ ಬಾಂಡ್ ಪಿಕ್ಚರ್ಗಳು ಬರೋದು ಮೊದಲು BRBನಲ್ಲಿ, ಅದನ್ನು ಮೀರಿಸೋ ಅಷ್ಟು ಡೈರೆಕ್ಷನ್ನು ನಮ್ಮ ಕನ್ನಡದಲ್ಲಿ ಈ ಥರ ಇದೆ ಅನ್ನೋದು ಒಂದು ಚೂರು ಸಿಕ್ಕಿಲ್ಲ ಪಿಕ್ಚರಲ್ಲಿ, ಎಲ್ಲೂ ತೊಡರಿಲ್ಲ. ಮಾಡಿದಾರಲ್ಲ, ನಿಜವಾದ BCT ಅನ್ಕೊಂಬಿಟ್ಟೆ ನಾನು ಇವ್ರನ್ನ. ಇದೇನು ಇಲ್ಲಿ ಬಂದು ನಿಂತಿಯಾರಲ್ಲಪ್ಪ ಅಂದ್ಕೊಂಡು. ಇವಾಗ ಏನು ಅಂತ ಹೇಳಿದ್ರೆ 007 ಆ ಬಾಂಡು ಎಲ್ಲ ಇವಾಗ ಸೆಟ್ರಿಗೆ ಬಾಂಡ್ ಅಂತ ಕೊಟ್ಬಿಡ್ಬೇಕಷ್ಟೇ. RB ಶೆಟ್ಟಿ ಅನ್ನೋದು RB ಬಾಂಡ್ ಅಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ ಅಷ್ಟೇ. ಸೂಪರ್ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ರಕ್ಕಸಪುರದಲ್ಲಿ ಒಬ್ಬ ರಾಕ್ಷಸ ಯಾರು ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತಾರೆ. ಸೊ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಎಲ್ಲರೂ ಹೇಳ್ತಾಯಿದ್ರು, ನಾನು ಇನ್ಸ್ಟಾ ಇದರಲ್ಲೆಲ್ಲ ನೋಡ್ತಾ ಇದ್ನಲ್ಲ. ಸೊ ಅವಾಗ ಅನ್ನಿಸ್ತು ಮೈ ಜುಮ್ ಅನ್ನತ್ತೆ, ಅದನ್ನತ್ತೆ ಇದನ್ನತ್ತೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಏನು ಹೇಳಿದ್ದಾರೆ ಅದ್ಯಾವುದು ಸುಳ್ಳಲ್ಲ, ಪ್ರತಿಯೊಂದು ನಿಜನೇ. ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇದು ನಿಲ್ಲಲ್ಲ. ನಾವು ಹೇಳ್ತಾನೆ ಇರಬೇಕು, ಒಂದು ನಿಮಿಷ ಕೊಟ್ಟರು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹಿಂಗೆ ಹೇಳ್ತಾ ಇರ್ಬೇಕು ಅನ್ಸುತ್ತೆ. ಆಮೇಲೆ ಮ್ಯೂಸಿಕ್ ಅಂತೂ ಸೂಪರ್ ಮ್ಯೂಸಿಕ್ ಆ್ಯಕ್ಚುಲಿ. ಆಮೇಲೆ ಹೊಸ ನಿರ್ದೇಶನ ಅಂತ ಅನಿಸಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ರವಿ ಸಾರಂಗ್ ಅವರು. ಆಮೇಲೆ ವಿಲಿಯಂ ಡೇವಿಡ್ ಅವರು ತುಂಬ ಚೆನ್ನಾಗಿ ಛಾಯಾಗ್ರಾಹಕರಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಶೆಟ್ರು ಬಗ್ಗೆ ನಾವು ಯಾರೂ ಮಾತಾಡೋಂಗೆ ಇಲ್ಲ, ಯಾಕೆ ಅಂತಂದರೆ ಶೆಟ್ರು ಒಬ್ಬ ಪರಿಪೂರ್ಣವಾದ ನಟ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅದನ್ನು ನಾನು ಹೇಳೋದಂತಲ್ಲ, ಇಡೀ ಆ ರಾಜ್ಯಾದ್ಯಂತ ಪ್ರತಿಯೊಬ್ಬರನ್ನು ಹೇಳಿಬಿಟ್ಟಿದ್ದಾರೆ. ಸೊ ರಕ್ಕಸಪುರದೋಳ್ ಇದನ್ನು ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಇವತ್ತು ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲೇ ಈ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾಕೆಂದರೆ ಒಂದು ಸಸ್ಪೆನ್ಸ್ ಸಿನಿಮಾನ ನಾವು ಥಿಯೇಟ್ರಿಗೆ ಹೋದಾಗಲೇ ಅದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ನಾವು ಮನೇಲಿ ಬಿಡೋಗರು ಇನ್ನೊಂದು ತಿಂಗಳಾದರೆ OTTಲಿ ಬಂದುಬಿಡುತ್ತೆ, ಇನ್ನೊಂದು ತಿಂಗಳಾದರೆ TV ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಮನೇಲಿ ನೋಡಿ, ಬೇಡ ಅಂತ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಸಿನಿಮಾನ ಥಿಯೇಟ್ರಿಗೆ ಬಂದಾಗಲೇ ಗೊತ್ತಾಗೋದು ಅದ್ರ ಕ್ವಾಲಿಟಿ ಏನು, ಅದ್ರ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ಸಸ್ಪೆನ್ಸ್ ಸಿನಿಮಾಸ್ನ ನಾವು ಯಾವತ್ತೂ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅದು ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗೋದು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ಕ್ರಾಂತಿ ಕುಮಾರ್ ಅವರು KD ರೈಟ್ರು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಇದಾಗಿದ್ದರು. ಇದಕ್ಕೂ ಅವರೇ ಡೈಲಾಗ್ಸ್ನ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ಸಾಂಗ್ಸ್ ಬರೆದಿದ್ದಾರೆ. ಆಮೇಲೆ ನೀನಾ ಸಾಂಗ್ ಅಂತೂ ತುಂಬ ವೈರಲ್ ಆಗಿತ್ತು, ನಾವಂತೂ ತುಂಬ ಇಷ್ಟಪಟ್ಟಿದ್ವಿ. ಅಂದರೆ ಒಬ್ಬ ಮಗಳು ಎಷ್ಟು ಪರಿಪೂರ್ಣವಾಗಿ ಇರ್ತಾಳೆ ಅನ್ನೋ ಫೀಲ್ನ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸಿದ್ದಯ್ಯ ಸ್ವಾಮಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಇರ್ಬೋದು, ಸಾಂಗ್ ಇರೋದು, ಅಂದರೆ ಆ ಸಾಂಗ್ನ ಕೇಳ್ತಾನೇ ಇರಬೇಕು ಅನ್ನೋ ಫೀಲ್ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಕನ್ನಡ ಚಿತ್ರಮಂದಿರದಲ್ಲಿ ರಕ್ಕಸಪುರದಲ್ಲಿ ಸಿನಿಮಾನ ನೋಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಅದು ತುಂಬ ಚೆನ್ನಾಗಿದೆ. ರಕ್ಕಸಪುರದೋಳ್ ಅಂದರೆ ಒಂದು ರಕ್ಕಸಪುರ ಎಂಬ ಊರಿನಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ಮಾಡಿರುವಂಥ ಸಿನಿಮಾ. ಎಸ್ಪೆಷಲಿ ನಾನು ತಂಡದಾಗಿ ನಾನೇ ಮಾತಾಡೋದು ತಪ್ಪಾಗುತ್ತೆ, ಬಟ್ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಕೆಲವು ಸಲ ನಾವು ಮಲಯಾಳಂ ಸಿನಿಮಾಗಳು ನೋಡ್ತೀವಿ. ಸೊ ಮಲಯಾಳಂ ಸಿನಿಮಾಗಳು ಏನು ನೋಡ್ತೀವಲ್ಲ, ನೋಡಿಬಿಟ್ಟು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ತುಂಬ ಮಾತಾಡ್ತೀವಿ. ಬಟ್ ನಮ್ಮ ಕನ್ನಡ ಸಿನಿಮಾನ ಉಳಿಸ್ಕೊಳ್ಳಿ, ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಒಳ್ಳೆ ಸಿನಿಮಾ ಬಂದು ನೋಡಿ. ಸಿನಿಮಾ ಇಷ್ಟ ಆಗಿಲ್ಲ ಅಂದಮೇಲೆ ಬೇಕಾದ್ರೆ ನೀವು ಏನು ಹೇಳ್ತೀರೋ ಅದು ನಾವು ಕೇಳ್ತೀವಿ. ಯಾಕಂದರೆ ಒಬ್ಬ ರೈಟ್ರು, ಒಬ್ಬ ನಿರ್ದೇಶಕ, ಸೊ ಒಂದು ತಂಡವಾಗಿ ಒಂದು ಅದ್ಭುತ ಸಿನಿಮಾ ಆಗಿದೆ. ಸೊ ಇವತ್ತು ಇದು ನಿಮ್ಮ ಮಡಲಿಗೆ ಕರ್ನಾಟಕದಲ್ಲಿ ಎಲ್ಲ ಕರ್ನಾಟಕದಲ್ಲೂ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಈ ರಕ್ಕಸಪುರದೋಳ್ ಸಿನಿಮಾನ ಉಳಿಸಿದರೆ ಈ ಡೈರೆಕ್ಟ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾರೆ. ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಈ ಸೂಫ್ರಮ್ ಶೋ ಏನಾಯಿತು ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಇದೊಂದು ಯಶಸ್ಸಾಗುತ್ತೆ. ಸೊ ಒಳ್ಳೆ ಕಂಟೆಂಟ್ ಇದೆ. ಮಲಯಾಳಂ ಸಿನಿಮಾ ಏನು ನೋಡ್ತಾ ಇದ್ದೀರೋ ಅದನ್ನು ಮೀರಿ ನಿಂತ್ಕೊಳ್ಳುತ್ತೆ ನಮ್ಮ ಕನ್ನಡ ಸಿನಿಮಾ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನೇ ಬೆಳೆಸಿ ದಯವಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸೀಟ್ ಆಫ್ ಎಡ್ಜ್ ಸಿನಿಮಾ, ಸೀಟ್ ಆಫ್ ಎಡ್ಜ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೂವಿ ಎಕ್ಸಲೆಂಟ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಟ್ವಿಸ್ಟ್ ತೊಗೊಂಡೋಗೋ ಅಂಥದ್ದು ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರದ್ದು ಒಂದು ಪೊಲೀಸ್ ಅಧಿಕಾರ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಬ್ನಾರ್ಮಲ್ ಒಂದು ಸಿಚುವೇಷನಲ್ಲಿ ಅನಿರುದ್ಧ್ ಅವ್ರ ಆ್ಯಕ್ಟಿಂಗ್ ಅಂತೂ ಎಕ್ಸಲೆಂಟ್ ಆಗಿದೆ. ಓವರಾಲ್ ಮೂವಿ ಈಸ್ ವೆರಿ ಗುಡ್. ಸಸ್ಪೆನ್ಸ್ನ ಕೀಪ್ ಅಪ್ ಮಾಡಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿ.
ಯಾ ಹೌದು, ಕ್ಯೂರಿಯಾಸಿಟಿ ಇತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ರಿವೀಲ್ ಆಗ್ತಾ ಹೋಗುತ್ತೆ. ಆ ಒಂದು ಕುತೂಹಲಕಾರಿ ಘಟನೆಗಳು ತುಂಬ ಆಕರ್ಷಕವಾಗಿತ್ತು. ಇಟ್ಸ್ ನೈಸ್. ನಂಬಿಕೆ ಇದೆ. ಇವಾಗ ರಾಜ್ಬಿ ಶೆಟ್ಟಿ ಅವ್ರನ್ನ ತಿಳಿದುಕೊಂಡು ಕತೆ ಬರೆದ ಅಥವಾ ಕತೆ ಬರೆದಾದ್ಮೇಲೆ ರಾಜ್ಬಿ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಕತೆ ಆದಮೇಲೆ ರಾಜ್ಬಿ ಶೆಟ್ಟಿಗೂ ಕತೆ ಹೇಳಿ ಅವರು ಓಕೆ ಮಾಡಿರೋದು. ಹೌದು ಸರ್, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿನ್ನೆ ರಕ್ಷಿತಾ ಮೇಡಮ್ ಕೂಡ ಪ್ರೇಮ್ ಸರ್ ಏನಂದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅದೇ ಈಗ ಏನಿದ್ರು ನಾವು ಏನು ಇವಾಗ ಮಾಡಿದ್ದೀವಲ್ಲ, ಇದು ಮೌತ್ ಟಾಕ್ ಆಗಬೇಕು. ಹೊರಗಡೆ ಜನ ಹೆಂಗೆ ಮಾತಾಡ್ತಾರೆ ಅದ್ರ ಮೇಲೆ ಮಿಕ್ಕಿದೆಲ್ಲ ಇದೆ. ಚೆನ್ನಾಗಿ ಆಗ್ತಿದೆ. ಇವಾಗ ಎಲ್ಲ ಕಡೆನೂ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಒಂದಿಷ್ಟು ಕಡೆ ನಿಮ್ಮ ತಂಡ ಪ್ರೀಮಿಯರನ್ನು ಮಾಡಿತ್ತು, ಮೈಸೂರಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ತುಂಬ ಚೆನ್ನಾಗಿ ಹೋಗಿದೆ. ಆಮೇಲೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಕಂಟೆಂಟ್ ಸಿನಿಮಾಗಳಿಲ್ಲ ಅನ್ನೋ ಈ ಟೈಮಲ್ಲಿ ಕಂಟೆಂಟ್ ಸಿನಿಮಾ ಬಂದಿದೆ, ಇದ್ರ ಬಗ್ಗೆ ಏನಾಗ್ತದೆ? ಖಂಡಿತವಾಗ್ಲು ಮೈಸೂರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನೆನ್ನೆನೂ ಬೆಂಗಳೂರಲ್ಲಿ 2 ಶೋ ಪ್ರೀಮಿಯರ್ ಶೋ ಮಾಡಿದ್ವಿ, ಅಲ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಎಲ್ಲರೂ ಹೇಳೋದಾದ್ರೆ ಕಂಟೆಂಟ್ ಇದೆ ತುಂಬ ಚೆನ್ನಾಗಿದೆ ಅಂತ. ಕಂಟೆಂಟ್ ಸಿನಿಮಾ ಬಂದಿಲ್ಲ ಬರಲ್ಲ ಅನ್ನೋದಲ್ಲ, ಸಿನಿಮಾ ಮಾಡಿದ್ದೀವಿ ನಾವು. ಸದ್ಯಕ್ಕೆ ಸಿನಿಮಾ ಅಂತ ಒಂದು ಮಾಡಿದ್ದೀವಿ, ಕಂಟೆಂಟ್ ಸಿನಿಮಾ ಅಂತ ಮಾಡಿದ್ದೀವಿ. ಜನ ಅಕ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದಿಷ್ಟು ಸ್ಟಂಟ್ಸ್ ಅಂದರೆ ಫೈಟ್ ಸೀನ್ ಇರ್ಬೋದು, ಆ ಒಂದು ವ್ಯಾನ್ ಆಕ್ಸಿಡೆಂಟ್ ಇರ್ಬೋದು, ಕಾರ್ ಆಕ್ಸಿಡೆಂಟ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಯಾರು ಸ್ಟಂಟ್ ಮಾಸ್ಟರ್? ನಮ್ಮ ಪ್ರೊಡ್ಯೂಸರೇ ಡಾಕ್ಟರ್ ಕೆ ರವಿವರ್ಮ ಫೈಟ್ ಮಾಸ್ಟರ್. ಸೊ ಅವರೇ ಮಾಡಿರೋಂಥ ಸ್ಟಂಟ್ಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರ ಪಿಕ್ಚರು ಬೇರೆ ಪಿಕ್ಚರ್ ಅಂತಲ್ಲ, ಈ ಪಿಕ್ಚರ್ ಅಂತಲ್ಲ, ಅವ್ರು ಏನು ಮಾಡಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಡೈಲಾಗ್ಸ್ ತುಂಬ ವರ್ಕೌಟ್ ಆಗಿದೆ ಸರ್. ಕ್ರಾಂತಿ ಸರ್ ಹೇಳಿ. ಅದೇ ರಾಜ್ ಸರ್ ಸಿನಿಮಾ ಅಂತ ಅಂದ್ರೇ ತುಂಬ ಪಂಚಿಂಗ್ ಡೈಲಾಗ್ಸು ಅದು ಇದು ಬೇರೆ ಥರ ಏನೂ ಇರಲ್ಲ. ಇದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡಾಗೆ ಹೋಗಬೇಕಾಗುತ್ತೆ ನಾವು ಎಲ್ಲ ಕಡೆನೂ. ಆ ಥರ ಮಾಡಿರೋವಂಥ ಸಿನಿಮಾ ಸರ್ ಇದು. ಆಮೇಲೆ ಸಿದ್ದಯ್ಯ ಸಾಂಗು, ಅದಕ್ಕೆ ಜನರಿಗೆ ಕೊಡ್ತಿರೋ ರೆಸ್ಪಾನ್ಸ್ಗಳು ಅವೆಲ್ಲ ತುಂಬ ಖುಷಿ ಇದೆ. ನೀವು ಹೇಳಬೇಕು, ಜನರು ಹೇಳಬೇಕು ಇವಾಗ. ಆದರೆ ರಾಜ್ ಸರ್ ಸಿನಿಮಾ ಅಂತ ಅಂದ್ರೇ ಜನರಿಗೆ ತುಂಬ ಒಂದು ಕಂಟೆಂಟ್ ಇದ್ದೇ ಇರುತ್ತೆ ಗುರು. ಒಂದು ಮೋಸ ಆಗಲ್ಲ ಒಂದು ಸಿನಿಮಾಗೆ ಅಂತ ಅಂದ್ಬಿಟ್ಟು ಏನು ಇಷ್ಟಪಟ್ಟು ಬರ್ತಾರೋ ಅದು ನಿರಾಸೆ ಮಾಡಲ್ಲ. ಈ ಸಲ ತುಂಬ ಒಳ್ಳೆಯ ಸಿನಿಮಾ. ಸಸ್ಪೆನ್ಸ್ ಥ್ರಿಲ್ಲರ್ನ ಇಷ್ಟಪಡೋರ್ಗಂತೂ ತುಂಬ ಎಲ್ಲ ಹೇಳ್ತಾರೆ. ಆಲ್ರೆಡಿ ನೀವು ಪ್ರೀಮಿಯರ್ ಶೋ ಬೇರೆ ಬೇರೆ ಕಡೆ ಎಲ್ಲ ನೋಡಿರ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ನೀವು ಆಲ್ರೆಡಿ ಫಸ್ಟ್ ಹಾಫ್ ಎಲ್ಲ ಟ್ವಿಟ್ಟರಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಎಲ್ಲ ನೋಡಿರೋರು ಕೂಡ ಒಳ್ಳೆ ರಿವ್ಯೂ ಇದೆ. ಇವಾಗ ಸೆಕೆಂಡ್ ಹಾಫು ರಿವ್ಯೂ ಬರ್ತಾ ಇದೆ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಆದಷ್ಟು ಎಲ್ಲರೂ ಸಿನಿಮಾನ ನೋಡಿ, ತುಂಬ ಜನರು ಎಲ್ಲರೂ ಇಷ್ಟಪಡ್ತೀರ. ಥ್ಯಾಂಕ್ ಯು. ರಕ್ಕಸಾಪುರದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಎಬ್ಬರಿಸೋಳೆ ಧೂಳ್. ಸಿನಿಮಾ RR ಥ್ರಿಲ್ಲರ್. ರಾಜ್ಬಿ ಶೆಟ್ಟಿ ದ ರೂಲರ್. ಅವರು 6 ತಿಂಗಳಲ್ಲಿ 3 ಅವತಾರ ಮಾಡಿದ್ದಾರೆ. ಏನು ಸೂಪ್ರಮ್ ಶೋದಲ್ಲಿ ಕಾಮಿಡಿಯಾಗಿ, ಲ್ಯಾಂಡ್ ಲಾರ್ಡಲ್ಲಿ ವಿಲನ್ ಆಗಿ, ಈ ಸಿನಿಮಾದಲ್ಲಿ ಹೀರೋ ಆಗಿ. ಶೆಟ್ರೆ ಇನ್ಯಾರು ಇಲ್ಲ ನಿಮ್ಮನ್ನು ಬಿಟ್ಟರೆ ಟೈಟ್ಲಲ್ಲೇ ತಲೆ ಕೆಡಿಸಿ ನಮಗೆ ಟಾಕೀಸ್ ಕರ್ಕೊಂಡ್ಬಿಡ್ತಾರೆ. ಇನ್ನು ಸಿನಿಮಾದಲ್ಲಿ ಅವರು ಫೈಟಿಂಗ್ ಆಗಿರ್ಬೋದು, ಅವರು ಕಾಮಿಡಿ ಆಗಿರ್ಬೋದು, ಮತ್ತು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಮಸ್ತಾಗಿದೆ. ಸಿನಿಮಾದಲ್ಲಿ ಏನಂತ ಕೇಳಿದ್ರೆ, ರಕ್ಕಸಪುರದಲ್ಲಿ ಒಂದು ನಡೆಯುವಂಥ ಒಂದು ಸ್ಟೋರಿನ ವಿಭಿನ್ನವಾಗಿ ತೋರಿಸೋರೆ. ಅಂದರೆ ನಾವು ಎಕ್ಸ್ಪೆಕ್ಟೇಷನು ಏನೋ ಒಂದು ರೇಂಜಿಗೆ ನಾವು ಮಾಡ್ಕೊಂಡಿರ್ತೀವಿ, ಸಿನಿಮಾ ಈ ಥರ ಇರ್ಬೋದು ಅಂತ. ಅದಕ್ಕೆ 10ರಷ್ಟು ಇನ್ನೊಂದು ಡಿಫ್ರೆಂಟಾಗಿ ಹೇಳ್ಕೊಂಡೋಗಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಮೈಂಡು ಸ್ಟ್ರಕ್ ಆಗಿರುತ್ತೆ. ಆ ಸ್ಟ್ರಕ್ನೆಸ್ ಅನ್ನೋದು ಇಲ್ಲಿ ಬಿಟ್ಟೋಗುತ್ತೆ ಅಂತ ಹೇಳ್ಬೋದು. ಅರ್ಜುನ್ ಜನ್ನ ಮಾತ್ರ ಮ್ಯೂಸಿಕ್ ಸರ್ ಸಖತ್ತಾಗಿ ಅಲ್ಲಾಡಿಸ್ಬಿಟ್ಟವ್ರೆ. ಇದು ವಿಲನ್ ಪಾತ್ರದಲ್ಲಿ ಹೇಳ್ಬೇಕು. ಯಾರೋ ಹೊಸದಾಗಿ ಮಾಡಿದ್ರೆ ಆ ವಿಲನ್ ನಾವೆಲ್ಲೂ ಯಾವ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿಲ್ಲ ಸರ್. ಖರಾಬಾಗಿ ಹೇಳ್ಕೊಂಡು ಮನೆ ಅಂದರೆ ಏನೋ ಒಂದು ಇದೆ ಅಲ್ಲಿ ಊಹೆ, ಅದನ್ನ ಊಹೆ ಮಾಡ್ಕೊಂಡು ಮಾಡ್ತಾರಲ್ಲ. ಇದಕ್ಕಿಂತ ಮುಂಚೆ ನಾವು ಇಂಥ ಆಕ್ಷನ್ ಸುದೀಪ್ ಸರ್ ಈಗ ಫಿಲ್ಮಲ್ಲಿ ಒಂದು ಚಿಕ್ಕ ನೋಣ ಇಟ್ಕೊಂಡು ಅವರು ಯಾವ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಆ ರೇಂಜಲ್ಲಿ ಇಲ್ಲಿ ಯಾರೂ ಇರೋದಿಲ್ಲ. ಬಟ್ ಯಾರೋ ಅವ್ರ ತಮ್ಮ ಇದನ್ನೇ ಅನ್ನೋ ಒಂದು ಆಕ್ಷನ್ ಇಟ್ಕೊಂಡು ಅದನ್ನು ಸಖತ್ತಾಗಿ ಆಕ್ಷನ್ ಮಾಡಿದ್ದೀನಿ. ಸಿನಿಮಾದಲ್ಲಿ ಹೇಳ್ಬೇಕಂತ ಕೇಳಿದ್ರೆ ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಹಾರರ್ ಥ್ರಿಲ್ಲರು. ಮತ್ತು ಎಲ್ಲ ಒಂದು ಕಡೆ ಸಿನಿಮಾ ಖಾಲಿ ಇದೆ ಚೇರಲ್ಲೆಲ್ಲ, ಯಾಕಂತೇಳಿ ಗೊತ್ತಿಲ್ಲ. ಇವತ್ತು ಯಾವುದೋ ಹಬ್ಬ ಇಲ್ಲ. ಬಟ್ ಕಡಿಮೆ ಕಾಸ್ಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದರೆ. ಅವರು ಕಾಸ್ಟ್ಲಿ ಆಗಿದೆ, ನಮಗೂ ಕಾಸ್ಟ್ಲಿ ಮಾಡಿದ. ಜೈ ರಾಜ್ಬಿ ಶೆಟ್ಟಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.